ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯನ್ನ ಮಾಡಿತ್ತು. ಈ ಒಂದು ಜಂಟಿ ದಾಳಿಗೆ ಇದೀಗ ಸರಿಸುಮಾರು 1 ತಿಂಗಳ ಆಗ್ತಾ ಇದೆ. ಯುದ್ಧೋನ್ಮಾನ್ಯದ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಕೂಡ ಎದುರಾಗ್ತಾ ಇರುವಂತದ್ದು. ಹೌತಿಯಿಂದ ಇಸ್ರೇಲ್ ಮೇಲೆ ಮತ್ತೆರಡು ಕ್ಷಿಪಣಿಗಳ ದಾಳಿ ಕೂಡ ಆಗಿದೆ. ಯುದ್ಧ ಶುರುವಾಗಿ 1 ತಿಂಗಳಾಗ್ತಾ ಇದೆ. ಭೀಕರ ಆಗ್ತಾ ಇದೆ ಇನ್ನೂ ಕೂಡ ಅಲ್ಲಿನ ಪರಿಸ್ಥಿತಿ. ಯುದ್ಧೋನ್ಮಾದದ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಶುರುವಾಗಿದೆ. ಹೌತಿಯಿಂದ ಇಸ್ರೇಲ್ ಮೇಲೆ ಮತ್ತೆರಡು ಕ್ಷಿಪಣಿಗಳ ದಾಳಿಯನ್ನ ಮಾಡಲಾಗಿದೆ. ಯುದ್ಧ ಶುರುವಾಗಿ ತಿಂಗಳ ಬಳಿಕ ಯೆಮೆನ್ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಯೆಮೆನ್ ದೇಶದ ಹೌತಿ ಬಂಡುಕೋರರಿಂದ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಆಲ್ರೆಡಿ ಪರಿಸ್ಥಿತಿ ಹಾಳಾಗೋಗಿದೆ. ಆ ಒಂದು ಪರಿಸ್ಥಿತಿಯಿಂದ ಅಲ್ಲಿರುವಂತಹ ಜನರು ಕೂಡ ಭಯಭೀತರಾಗಿದ್ರು. ಜೊತೆಯಲ್ಲಿ ಇಸ್ರೇಲ್ ಇರಾನ್ ಅನ್ನ ತೊರಿತಾ ಇದ್ರು ನಾಗರಿಕರು. ಯುದ್ಧ ಶುರುವಾಗಿ ಈಗ ಆಲ್ರೆಡಿ 1 ತಿಂಗಳು ಕಳೀತಾ ಬಂದಿರುವಂಥದ್ದು. 1 ತಿಂಗಳಲ್ಲಿ ಏನೆಲ್ಲ ಆಗ್ಬೋದು ಅದೆಲ್ಲವೂ ಕೂಡ ಆಗಿದೆ. ಹಲವು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಒಂದ್ ಕಡೆನಲ್ಲಿ ಇರಾನ್ನಿಂದ ಒಂದು ರೀತಿಯಾದಂತಹ ಹೇಳಿಕೆ ಬರ್ತಾ ಇದ್ರೆ, ಇನ್ನೊಂದು ಕಡೆನಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಂದ ಕೂಡ ಹೇಳಿಕೆಗಳು ಬರ್ತಾ ಇತ್ತು. ಆ ನಂತರ ಕದನ ವಿರಾಮ ಎಲ್ಲಾ ವಿರಾಮಗಳು ಆದ್ಮೇಲೆ ಮತ್ತೆ ಇದೀಗ ಜಾಸ್ತಿ ಆಗ್ತಾ ಇರುವಂಥದ್ದು. ಇಸ್ರೇಲ್ಗೆ ಹೌತಿಯಿಂದ ಆಘಾತ ಕೂಡ ಶುರುವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ 1 ತಿಂಗಳ ಆದ್ಮೇಲೆ ಇಸ್ರೇಲ್ಗೆ ಹೌತಿಯಿಂದ ಆಘಾತ ಎದುರಾಗ್ತಾ ಇರುವಂಥದ್ದು. ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದೆ ಇಸ್ರೇಲ್ ಮೇಲೆ. ಯುದ್ಧ ಶುರುವಾಗಿ ತಿಂಗಳ ಬಳಿಕ ಯೆಮೆನ್ ದೇಶ ಎಂಟ್ರಿಯನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಇರಾನ್ಗೆ ಎಲ್ಲ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಇರಾನ್ ಒಂಟಿಯಾಗಿ ಹೋರಾಟವನ್ನ ನಡೆಸ್ತಾ ಇತ್ತು. ಯಾರೂ ಬೇಕಿರ್ಲಿಲ್ಲ. ಅದರ ಶಕ್ತಿ ಏನು ಅಂತ ತೋರಿಸ್ತಾ ಇತ್ತು.